ವರ್ಷದಿಂದ ನನ್ನ ನೋಡ್ತಾ ಇದೆಯಾ. ಈ ಸೌಂದರ್ಯ ಯಾವುದೇ ಕಾರಣಕ್ಕೂ ಅಳೋದಿಲ್ಲ, ಬೇರೆಯವ್ರನ್ನ ಅಳಿಸ್ತಾಳೆ. ಅದ್ ನಿನಗೆ ಗೊತ್ತಿಲ್ವಾ? ಗೊತ್ತು ಸೌಂದರ್ಯ, ಆದರೆ ಚಿರು ನನ್ನ ಹತ್ರ ಬಂದು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ನಲ್ಲ, ಅದಕ್ಕೆ ಡೌಟ್ ಆಯಿತು. ಅದಕ್ಕೆ ಬಂದು ಕೇಳಿದೆ. ಚಿರು ಮುಂದೆ ಅಳೋ ಥರ ನಾಟಕ ಮಾಡಿದ್ನೆ ಹೊರತು ನಾನು ನಿಜವಾಗ್ಲೂ ಅಳಲಿಲ್ಲ. ಆ್ಯಕ್ಚುಲಿ ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಣ್ಣ. ಹೌದಾ? ಯಾಕೆ? ಎಲ್ಲ ನಾನು ಅನ್ಕೊಂಡ ಹಾಗೆ ಆಯ್ತಣ್ಣ. ಆ ದೀಪ ಅವ್ರ ಊರಿನ ಜನರ ಮರ್ಯಾದೆನ ಅವಳೇ ಕಳೆದ್ಲು. ಹಾಗೆ ನನ್ನ ಲೆಕ್ಕಾಚಾರದ ಪ್ರಕಾರ ಆ ವಿಗ್ರಹನ ಅವಳು ತಗೊಳ್ಳಿಲ್ಲ. ಅಷ್ಟು ಸಾಲದು ಅಂತ ಅವರಪ್ಪ ಕುಡಿದು ಗಲಾಟೆ ಮಾಡಿದ್ದು ನನಗೆ ಬೋನಸ್ ಸಿಕ್ಕಾಗಾಯ್ತು. ಇನ್ನು ಮುಂದೆ ಆ ದೀಪಂಗೆ ಅವ್ರ ಮನೆಯಿಂದ ಆಗಲಿ ಅವ್ರ ಊರಿನ ಜನರಿಂದ ಆಗಲಿ ಯಾವುದೇ ಥರದ ಸಪೋರ್ಟ್ ಸಿಗೋದಿಲ್ಲ. ನನಗೆ ಯಾವುದೇ ಥರದ ಸೋಷಿಯಲ್ ಪ್ರೆಷರ್ ಇರೋದಿಲ್ಲ. ಸೊ ದೀಪನ್ನ ಈಗ ನಾನು ಯಾವಾಗ ಬೇಕಾದರೂ ಮನೆಯಿಂದ ಹೊರಗೆ ಹಾಕ್ಬೋದು. ಅದಕ್ಕೆ ಯಾರೂ ಅಡ್ಡಿ ಬರಲ್ಲ. ಏನಂತ್ಯ? ಗುಡ್, ವೆರಿ ಗುಡ್ ಪ್ಲಾನ್ ಸೌಂದರ್ಯ. ಛೇ, ಅಂತೂ ಇಂತೂ ಎಲ್ಲ ಇವಳು ಅಂದ್ಕೊಂಡಿರೋ ರೀತಿನೇ ಆಗ್ತಾ ಇದೆಯಲ್ಲ. ಆದರೆ ಯಾವುದೇ ಕಾರಣಕ್ಕೂ ದೀಪುನ ಈ ಮನೆಯಿಂದ ಹೊರಗೆ ಹೋಗಕ್ಕೆ ಬಿಡಬಾರ್ದು. ಅದಕ್ಕೇನಾದರೂ ಐಡಿಯಾ ಮಾಡಬೇಕು. ಅಣ್ಣ, ಜಾಸ್ತಿ ಯೋಚನೆ ಮಾಡಬೇಡ. ಮೊದಲೇ ನಿನ್ನ ತಲೆಯಲ್ಲಿ ಕೂದಲಿಲ್ಲ, ಇನ್ನೂ ಯೋಚನೆ ಮಾಡಿ ಮಾಡಿ ಮೀಸೆ ಗಡ್ಡನೂ ಕಳ್ಕೊತ್ಯ. ಇಲ್ಲ, ಅದು ದೀಪುನ ಈ ಮನೆಯಿಂದ ಹೊರಗೆ ಕಳಿಸ್ತೀನಿ ಅಂದೆಲ್ಲ. ಹೇಗೆ? ಯಾವಾಗ? ಆಟದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಮುಂಚೆನೆ ಗೊತ್ತಾದ್ರೆ ಅದ್ರಲ್ಲಿ ಏನು ಮಜಾ ಇರುತ್ತಣ್ಣ? ಕೊನೆವರೆಗೂ ರಿಸಲ್ಟ್ಗೋಸ್ಕರ ಕಾದ್ರೆ ತಾನೇ ಆಟದಲ್ಲಿ ಥ್ರಿಲ್ ಸಿಗೋದು. ದೀಪ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಯಾಕೆ ಯಾರು ನನಗೆ ಹೇಳಲಿಲ್ಲ? ಅಷ್ಟಕ್ಕೂ ಅವಳು ಮನೆ ಬಿಟ್ಟು ಹೋಗೋದಕ್ಕೆ ಚಿರು ಮಾತ್ರ ಕಾರಣನ? ಗಂಡ ಬೈದ ಅನ್ನೋ ಕಾರಣಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂದರೆ ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಹೌದು ಅಣ್ಣ, ನನಗೂ ನಂಬಕ್ಕಾಗ್ತಾ ಇಲ್ಲ. ಈ ಸುಕ್ಕುನೇ ಅವಳನ್ನ ಬೈದಿರ್ಬೇಕು. ಏನ್ರಿ ನೀವು? ನಾನ್ಯಾಕ್ರಿ ಬೈಲಿ ಅವಳಿಗೆ? ಯಾಕಮ್ಮ ಹೀಗೆ ಮಾಡಿದೆ ಅಂತ ಬುದ್ಧಿ ಹೇಳ್ತಿದ್ದೆ. ಆಮೇಲೆ ಚಿರು ಬಂದು ಅವಳು ಬೈದಿರ್ಬೇಕು ಅನ್ಸುತ್ತೆ. ಅಷ್ಟಕ್ಕೂ ಚಿರು ಹೋಗಿದಾನಲ್ಲ ಅವಳನ್ನ ಕರ್ಕೊಂಬರಕ್ಕೆ. ಬಂದ್ಮೇಲೆ ನೋಡೋಣ ಬಿಡಿ. ಈ ಮನೆಯಲ್ಲಿ ಎಲ್ಲರೂ ಯಜಮಾನರಾಗೋಕೆ ನೋಡ್ತಿದ್ದೀರಾ ಅನ್ಸುತ್ತೆ. ಯಾರ್ಯಾರು ಯಾವ ಕೆಲಸ ಮಾಡಬೇಕೋ ಅಷ್ಟೇ ಮಾಡಿದರೆ ಚೆನ್ನಾಗಿರುತ್ತೆ. ದೀಪ ತಪ್ಪು ಮಾಡಿದಾಳೆ ನಿಜ, ಆದರೆ ಅದನ್ನು ಕೇಳೋಕೆ ನಾನಿದ್ದೀನಿ, ಸೌಂದರ್ಯ ಇದ್ದಾಳೆ. ಅದನ್ನು ಬಿಟ್ಟು ಆ ಹುಡುಗಿ ಮನೆಗೆ ಬಂದು ಕೂಡ್ಲಿ ನೀನು ಮಾಡಿದ್ದು ತಪ್ಪು ಅಂತ ಅವಳಿಗೆ ಅವಮಾನ ಆಗೋ ಹಾಗೆ ಮಾತಾಡೋ ಅವಶ್ಯಕತೆ ಏನಿತ್ತು? ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ತಿಳ್ಕೊಬೇಕಿತ್ತು ತಾನೆ. ದೀಪ ಈ ಥರ ಮಾಡಿದಾಳೆ ಅಂದ್ರೆ ಏನೋ ಉದ್ದೇಶ ಇರಲೇಬೇಕು ಅಣ್ಣ. ಈ ಮನುಷ್ಯ ಯಾವಾಗ್ಲೂ ಇವೆಣ್ಣ ಹಾಕಿರೋ ಆಲದ ಮರಕ್ಕೆ ಜೋತ್ ಬಿದ್ದಿರ್ತಾರೆ ಹೊರತು ಸ್ವಲ್ಪನೂ ಸ್ವಂತ ಬುದ್ಧಿ ಅನ್ನೋದೇ ಇಲ್ಲ. ಸಾಲದಕ್ಕೆ ಹೆಂಡತಿ ಮಾತು ಕೇಳಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗ್ಲಿ. ಬ್ರೋಕರ್ ಬಂತು. ಅರ್ಚನಾ, ದೀಪ ಇಲ್ಲಮ್ಮ? ಹಿಂದೆಗಡೆ ಬಾಗಿಲಿಂದ ಬರ್ತಿದ್ದಾಳೆ ಅಪ್ಪ. ಏನಮ್ಮ, ಯಾರೋ ಏನೋ ಅಂದ್ರು ಅಂತ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿದ್ಯಲ್ಲ, ಇದು ತಪ್ಪಲ್ವಾ? ಈ ಮನೆಯಲ್ಲಿ ನಿನ್ನ ಮಾತು ಕೇಳೋಕೆ ನಾನಿದ್ದೀನಿ ಅನ್ನೋದನ್ನ ಮರೆತುಬಿಟ್ಟೆ ಅಮ್ಮ.
ನಿನಗೆ ಏನೇ ಸಮಸ್ಯೆ ಇದ್ರೂ ಅದನ್ನ ಮೊದಲು ನನ್ನ ಹತ್ರ ಹೇಳ್ಕೋಬೇಕು. ನಾನು ಅದನ್ನ ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ. ಅದನ್ನ ಬಿಟ್ಟು ಈ ರೀತಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರೆ ಹೇಗಮ್ಮ? ನೋಡಮ್ಮ, ನಾನು ಕೊಡೋಕ್ ಬಂದಿರೋ ಸೈನಿಂಗ್ ಅಥಾರಿಟಿ ಆಗಲಿ ಅಥವಾ ಬಾಲಕೃಷ್ಣನ ವಿಗ್ರಹ ಆಗಲಿ ನೀನು ಯಾಕೆ ತಗೊಂಡಿಲ್ಲ ಅಂತ ನಾನೀಗ ಕೇಳಲ್ಲ. ಅದರ ಹಿಂದೆ ಏನಾದರೂ ಒಂದು ಉದ್ದೇಶ ಇರಬಹುದು. ಅದನ್ನ ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗ ಬಂದು ಹೇಳು. ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ಏನೇ ಇದ್ರೂ ಬಂದು ನಮ್ಮ ಹತ್ರ ಹೇಳು, ನಮ್ಮ ಜೊತೆ ಮಾತಾಡು. ಈಗ ಒಳಗೆ ನಡಿ. ಅವ್ರು ಒಳಗೆ ಬರಕ್ಕೆ ಮುಂಚೆ ಅತ್ತಿಗೆ ಹತ್ರ ಕ್ಷಮೆ ಕೇಳಬೇಕು. ಏನು ಹೇಳ್ತಿದ್ಯಾ ಚಿರು? ಹೌದಚ್ಚು, ಎಲ್ಲರ ಎದುರುಗಡೆ ಅವ್ರ ಅತ್ತಿಗೆಗೆ ಅವಮಾನ ಮಾಡಿದ್ದಾರೆ. ಸೊ ಅವ್ರು ಅತ್ತಿಗೆ ಹತ್ರ ಕ್ಷಮೆ ಕೇಳಲೇಬೇಕು. ಅತ್ತಿಗೆ ಕ್ಷಮಿಸಿದ್ದೀನಿ ಅಂದರೆ ಮಾತ್ರ ಅವ್ರ ಈ ಮನೇಲಿ ಇರ್ಬೋದು.